In a grand celebration of culture and heritage, Karnataka's Chief Minister, Siddharamaiah, has officially inaugurated this year's Republic Day Flower Show, dedicated to the legendary Maharishi Valmiki. ಐತಿಹಾಸಿಕ ಲಾಲ್ಬಾಗ್ ಗಾಜಿನ ಮನೆಯಲ್ಲಿ 217ನೇ ಏನು ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ಎಲ್ಲ ಒಂದು ಬರದ ಸಿದ್ಧತೆ ಮತ್ತು ಪೂರ್ವ ಸಿದ್ಧತೆಗಳು ನಡೀತಾ ಇದೆ. ಇದುವರೆಗೂ ಕೂಡ ಲಾಲ್ಬಾಗ್ ಶಾಸ್ತ್ರೀಯ ತೋಟದಲ್ಲಿ ಸುಮಾರು 216 ಫಲಪುಷ್ಪ ಪ್ರದರ್ಶನಗಳು ನಿರಂತರವಾಗಿ ಜರುಗಿವೆ. ಇದು ಈಗೇನು ಮುಂಬರುವ ಜನವರಿ 2ನೇ ವಾರದಲ್ಲಿ 14ನೇ ತಾರೀಕಿನ ಪ್ರಾರಂಭ ಆಗ್ತಕ್ಕಂಥ ಫಲಪುಷ್ಪ ಪ್ರದರ್ಶನ 217ನೇ ಫಲಪುಷ್ಪ ಪ್ರದರ್ಶನ. ಜಾಗತಿಕವಾಗಿ ಅಮೆರಿಕ ಮತ್ತು ಲಂಡನ್ ಹೊರತುಪಡಿಸಿದರೆ ನಮ್ಮ ಭಾರತದ ಕರ್ನಾಟಕ ರಾಜ್ಯದ ಏನು ಒಂದು ಲಾಲ್ಬಾಗ್ನಲ್ಲಿ ನಡೀತಕ್ಕಂಥ ಫಲಪುಷ್ಪ ಪ್ರದರ್ಶನಗಳು ಅತ್ಯಂತ ಪುರಾತನವಾದದ್ದು ಮತ್ತು ಜಾಗತಿಕವಾಗಿ 3ನೇ ಸ್ಥಾನವನ್ನು ಗಳಿಸಿರ್ತಕ್ಕಂಥದ್ದು ನಮ್ಮ ರಾಷ್ಟ್ರ ಮತ್ತು ರಾಜ್ಯದ ಹೆಗ್ಗಳಿಕೆಯಾಗಿದೆ. ಈ ಬಾರಿಯ 217ನೇ ಫಲಪುಷ್ಪ ಪ್ರದರ್ಶನವನ್ನ ಏನು ಜನವರಿ 16ರಿಂದ 26ನೇ ತಾರೀಕುವರೆಗೆ ಸುಮಾರು 11 ದಿವಸಗಳ ಕಾಲ ಹಮ್ಮಿಕೊಳ್ಳುವಂತಹ ಒಂದು ಹಮ್ಮಿಕೊಳ್ಳಲು ಎಲ್ಲ ಉದ್ದೇಶಲಾಗಿದೆ. ಇದರ ಪ್ರಯುಕ್ತ ಈಗಾಗಲೇ ಸಾವಿರಾರು ಲಕ್ಷಾಂತರ ಏನು ವೈವಿಧ್ಯಮಯವಾದಂತ ವರ್ಣಮಯವಾದಂತ ಹೂ ಗಿಡಗಳನ್ನ ಕುಂಡದಲ್ಲಿ ಮತ್ತು ಆಯ್ದ ಬೆಡ್ಗಳಲ್ಲಿ ಮತ್ತು ಟಬ್ಗಳಲ್ಲಿ ನಾವು ಈಗಾಗಲೇ ಬೆಳೆಸ್ಕೊಂಡಿದ್ದೇವೆ. ಅದನ್ನ ಒಂದು ಆಕರ್ಷಕ ರೂಪವನ್ನ ನೀಡಿ ಜೋಡಣೆ ಮಾಡ್ತಕ್ಕಂಥ ಕಾರ್ಯ ಕೂಡ ಇನ್ನೊಂದು 2-3 ದಿವಸಗಳಿಂದನೇ ಪ್ರಾರಂಭ ಆಗ್ತಿದೆ. ಒಟ್ಟಾರೆ ಫಲಪುಷ್ಪ ಪ್ರದರ್ಶನಕ್ಕೆ ಬೇಕಾದಂತ ಪರಿಕಲ್ಪನೆಗೆ ಸಂಬಂಧಪಟ್ಟಂತ ಒಂದು ಸಿದ್ಧತಾ ಕಾರ್ಯಕ್ರಮಗಳು ಹಾಗೂ ಏನು ವರ್ಣಮಯವಾದಂತ ಹೂಗಳ ಒಂದು ಜೋಡಣೆಗೆ ಬೇಕು ಆ ಎಲ್ಲ ಕಾರ್ಯಗಳನ್ನು ಕೂಡ ನಮ್ಮೆಲ್ಲ ನುರಿತ ತೋಟಗಾರರು ಮತ್ತೆ ಎಕ್ಸ್ಪರ್ಟ್ಸ್ ಏನಿದ್ದಾರೆ ಮತ್ತೆ ನಮ್ಮ ಆರ್ಟಿಸ್ಟ್ಗಳು ಈ ಕೆಲಸವನ್ನ ಪ್ರಾರಂಭ ಮಾಡಿದ್ದಾರೆ. ಈ ಎಲ್ಲ ಕಾರ್ಯಗಳು ಬಹುಶಃ ಇನ್ನೊಂದು 10-12 ದಿವಸಗಳ ಕಾಲ ಸಾಗರೋಪಾದಿಯಲ್ಲಿ ಜರುಗುವ ಮುಖೇನ 217ನೇ ಫಲಪುಷ್ಪ ಪ್ರದರ್ಶನಕ್ಕೆ ಎಲ್ಲ ಒಂದು ಸಿದ್ಧತೆಗಳನ್ನು ಕೂಡ ಭರದಿಂದ ಕೈಗೊಳ್ಳಲಾಗ್ತಾ ಇದೆ. ಈ ಬಾರಿಯ 217ನೇ ಫಲಪುಷ್ಪ ಪ್ರದರ್ಶನವನ್ನ ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರಿಗೆ ನಾವು ಅರ್ಪಿತ ಮಾಡ್ತಾ ಇದ್ದೇವೆ. ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರು ರಾಮಾಯಣ ದರ್ಶನವನ್ನ ರಚನೆ ಮಾಡಿದ ನಂತರ ಪ್ರಪಂಚ ಮತ್ತು ದೇಶಾದ್ಯಂತ ಸಾವಿರಾರು ಕವಿಗಳು ಆ ರಾಮಾಯಣವನ್ನ ತಮ್ಮದೇ ಆದಂತ ಒಂದು ಚಿಂತನೆಯಲ್ಲಿ ಬರೆದಿದ್ದಾರೆ. ಇಂದು ರಾಮಾಯಣ ಇಡೀ ವಿಶ್ವ ಮತ್ತು ದೇಶದ ಒಂದು ಅಂಗ ಆಗಿದೆ. ಈ ಒಂದು ಮಹರ್ಷಿ ವಾಲ್ಮೀಕಿಯವರ ವಿಷಯಾಧಾರಿತವಾಗಿ ಇಟ್ಕೊಂಡು ಇಡೀ 16ರಿಂದ 27ರವರೆಗೆ ಸುಮಾರು 12 ದಿವಸಗಳ ಕಾಲ ವಿಶ್ವವಿಖ್ಯಾತ ಲಾಲ್ಬಾಗ್ ಗಾಜಿನ ಮನೆಯಲ್ಲಿ ಸುಮಾರು 85ಕ್ಕೂ ಹೆಚ್ಚು ವೈವಿಧ್ಯಮಯವಾದಂತಹ ವಾರ್ಷಿಕ ಮತ್ತು ಬಹುವಾರ್ಷಿಕ ಹೂಗಳು ಮತ್ತೆ ಸುಮಾರು 30 ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಆಕರ್ಷಕವಾದಂತಹ ಶೀತ ವಲಯದ ಮತ್ತೆ ಏನು ಟ್ರಾಪಿಕಲ್ ಸಬ್ ಟ್ರಾಪಿಕಲ್ ಫ್ಲವರ್ಸ್ ಅನ್ನು ಯೂಸ್ ಮಾಡಿ ಬಹಳ ಆಕರ್ಷಕವಾಗಿ ಫಲಪುಷ್ಪ ಪ್ರದರ್ಶನ ಮೂಡಿ ಬರ್ತಾ ಇದೆ. ಮತ್ತೆ ಗಾಜಿನ ಮನೆಯ ಒಳಾಂಗಣದಲ್ಲಿ ಶೀತವಲಯದ ಹೂಗಳ ಪ್ರದರ್ಶನ ಇರುತ್ತೆ. ಮತ್ತೆ ವಾಲ್ಮೀಕಿ ಆಶ್ರಮದ ಪುಷ್ಪ ಪ್ರತಿರೂಪ ಇರುತ್ತೆ. ಮತ್ತೆ ಹಾಗೇನೆ ವರ್ಟಿಕಲ್ ಗಾರ್ಡನ್ ಮಾದರಿ ಇರುತ್ತೆ. ಮತ್ತೆ ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಈಗ ತೋಟಗಾರಿಕೆ ಇಲಾಖೆ ವತಿಯಿಂದ ಏನು ಕೈ ತೋಟಗಳಿರ್ಬೋದು, ತಾರಸಿ ತೋಟಗಾರಿಕೆ ಅದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಮತ್ತೆ ಇಕೆಬಾನ ಮತ್ತು ಪೂರಕ ಕಲೆಗಳ ಒಂದು ಪ್ರದರ್ಶನ ಕೂಡ ಇರುತ್ತೆ. ಮಕ್ಕಳಿಗೋಸ್ಕರ ವಾಲ್ಮೀಕಿಯವರ ಜೀವನ ಮತ್ತು ಸಂದೇಶದ ಬಗ್ಗೆ ಪ್ರಬಂಧ ಸ್ಪರ್ಧೆಯನ್ನು ಕೂಡ ಏರ್ಪಡಿಸಿದ್ದೀವಿ. ಒಟ್ಟಾರೆ ಈ ಪ್ರದರ್ಶನ ನಿಜಕ್ಕೂ ಕೂಡ ನಮ್ಮನ್ನ ವಾಲ್ಮೀಕಿ ರಾಮಾಯಣದ ಸಮಗ್ರ ಮಾಹಿತಿಯನ್ನು ಕೊಡ್ತಕ್ಕಂಥ ಒಂದು ವಿಶೇಷ ಪ್ರದರ್ಶನವಾಗಿ ಲಕ್ಷಾಂತರ ಹೂಗಳ ನಡುವೆ ಇದು ಮೇಳೈಸುತ್ತೆ. ಈ ಒಂದು ಪ್ರದರ್ಶನವನ್ನು ಸರ್ವರು ಕೂಡ ನೋಡಿ ಕಣ್ತುಂಬ್ಕೋಬೇಕು ಅಂತಕ್ಕಂಥದ್ದು ತೋಟಗಾರಿಕೆ ಇಲಾಖೆಯ ಆಶಯ ಆಗಿದೆ. ಲಾಲ್ಬಾಗ್ನಲ್ಲಿ ನಡೀತಾ ಇರ್ತಕ್ಕಂಥ 217ನೇ ಫಲಪುಷ್ಪ ಪ್ರದರ್ಶನವಾಗಿರ್ತದೆ. ಇದರ ಆಯೋಜನೆಯನ್ನ ಯಾವ ರೀತಿ ಮಾಡಬೇಕು, ಯಾವ ವಿಷಯಗಳನ್ನ ಬಹಳ ಪ್ರಮುಖವಾಗಿ ಸಾರ್ವಜನಿಕರಿಗೆ
ವಿತರಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ಒಂದು ಸಮಿತಿಯನ್ನ ಮಾಡಿಕೊಂಡು, ವಿಷಯ ತಜ್ಞರನ್ನ ಒಳಗೊಂಡಂತಹ ಸಮಿತಿಯನ್ನ ಮಾಡಿಕೊಂಡು, ಆ ಸಮಿತಿಯಲ್ಲಿ ನಮ್ಮ ಸಾಹಿತ್ಯ ಅಕಾಡೆಮಿಯ ಚೇರ್ಮನ್ ರವರು ಆಗಿರ್ತಕ್ಕಂಥ ದೇವಾರ ಕೊಂಡರೆಡ್ಡಿಯವರು, ಯಲ್ಲಪ್ಪ ರೆಡ್ಡಿಯವರು, ಸತ್ಯನಾರಾಯಣರವರು, ಕೃಷ್ಣಾಥ್ ರವರು ಮತ್ತು ಇತರ ಅನೇಕ ವಿಷಯ ತಜ್ಞರು ಈ ಸಮಿತಿಯಲ್ಲಿ ಇದ್ದು ಅವರ ಸಲಹೆ ಸೂಚನೆಗಳಂತೆ ಯಾವ ರೀತಿ ಫಲಪುಷ್ಪ ಪ್ರದರ್ಶನವನ್ನ ಮಹರ್ಷಿ ವಾಲ್ಮೀಕಿಯವರ ವಿಷಯವನ್ನ ಕುರಿತು ಪ್ರದರ್ಶಿಸಬೇಕು ಅನ್ನೋದ್ರ ಬಗ್ಗೆ ಚಿಂತನ ಮಂಥನವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನ ದಿನಾಂಕ 14ನೇ ತಾರೀಕು ನಾಳೆ ಬೆಳಿಗ್ಗೆ 10 ಗಂಟೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮ ಗೌರವಾನ್ವಿತ ಇಲಾಖಾ ಸಚಿವರುಗಳು ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಸೊ ಸಾರ್ವಜನಿಕರಲ್ಲಿ ನಮ್ಮ ಕೋರಿಕೆ ಏನು ಅಂದ್ರೆ, ನಾವು ನೋಡಿದ್ದೀವಿ ಬಹಳಷ್ಟು ಸಂದರ್ಭಗಳಲ್ಲಿ, ವಿಶೇಷವಾಗಿ ರಜಾ ದಿನಗಳಲ್ಲಿ ಹೆಚ್ಚು ಹೆಚ್ಚು ಜನರು ಬಂದಾಗ ಈ ಪ್ರವೇಶ ದ್ವಾರದಲ್ಲಿ ಬಹಳನೇ ಕಷ್ಟಕರ ಆಗ್ತದೆ ಒಳಗಡೆ ಬರೋದಕ್ಕೆ ಟಿಕೆಟ್ ಅನ್ನ ತೆಗೆದುಕೊಂಡು. ಸೊ ಈ ನಿಟ್ಟಿನಲ್ಲಿ ಸುಲಭೀಕರಿಸಬೇಕು, ಸರಳೀಕರಿಸಬೇಕು ಅಂತ ಹೇಳಿ ಆನ್ಲೈನ್ ಟಿಕೆಟಿಂಗ್ ನಾವು ಲಾಸ್ಟ್ ಟೈಮ್ ಮಾಡಿದಾಗಲೂ ಕೂಡ ತೆಗೆದಿದ್ವಿ. ಸೊ ನೇರವಾಗಿ ಅವರು ಬರೋಕ್ಕಿಂತ ಮುಂಚಿತವಾಗಿ, ಲೈಕ್ ನಾವೀಗ ಹೇಗೆ ಸಿನಿಮಾ ಮಾಲಲ್ಲಿ ಹೋಗ್ಬೇಕಾದ್ರೆ ಟಿಕೆಟಿಂಗ್ ಮಾಡ್ಕೊಂತೀವಿ ಅಡ್ವಾನ್ಸ್ ಆಗಿ, ಈಗ ಸಿಮಿಲರ್ಗೆ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ತೀವಿ. ಅದೇ ಬಾರಿ ಈ ಬಾರಿನೂ ಕೂಡ ಮಾಡಿದ್ವಿ. ಹೆಚ್ಚು ಹೆಚ್ಚು ಪ್ರಚಾರವನ್ನು ಕೊಡೋದಕ್ಕೆ QR ಕೋಡ್ ಸ್ಕ್ಯಾನಿಂಗ್ ಮಾಡಿಕೊಂಡು ಸಾಕು, ಅವರು ಇಮಿಡಿಯೇಟ್ ಆಗಿ ಸೊ ನಮ್ಮ ಟಿಕೆಟಿಂಗ್ ಪಡೆಯೋದಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದ್ದೇವೆ. ಇದ್ರ ಬಗ್ಗೆ ಕೂಡ ಹೆಚ್ಚು ಪ್ರಚಾರವನ್ನು ನೀಡಿದ್ದೇವೆ ಮತ್ತು ವೆಬ್ಸೈಟ್ ಕೂಡ QR ಕೋಡ್ ನ ಕಲ್ಪನೆ ಮಾಡಿದ್ದೇವೆ. ಮತ್ತೆ ಎಲ್ಲ ನಮ್ಮ ಸರ್ಕಾರದ ಕಚೇರಿಗಳು, ಮೆಟ್ರೋ, ರೈಲ್ವೆ ಸ್ಟೇಷನ್ ಇರ್ಬೋದು, ಬಸ್ ಸ್ಟೇಷನ್ ಇರ್ಬೋದು, QR ಕೋಡ್ ಅನ್ನು ಕೂಡ ನಾವು ಪ್ರಚುರಪಡಿಸಲಿಕ್ಕೆ ಅದಕ್ಕೆ ಕ್ರಮವನ್ನು ಕೈಗೊಂಡಿದ್ದೇವೆ. ಸಾರ್ವಜನಿಕರು ಆದಷ್ಟು ಆನ್ಲೈನ್ ಟಿಕೆಟ್ ಅನ್ನು ಪಡೆದು ಬಂದ್ರೆ ಏನಾಗ್ತದೆ, ಈಸಿ ಆಗ್ತದೆ, ಅಷ್ಟೊಂದು ಜನಜಂಗುಳಿಯ ಪ್ರವೇಶ ದ್ವಾರದಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ಈ ಸೌಲಭ್ಯವನ್ನ ಉಪಯೋಗ ಪಡಿಸ್ಕೋಬೇಕು ಅಂತ ನಾನು ಕೇಳ್ತೀನಿ. ಈ ಫಲಪುಷ್ಪ ಪ್ರದರ್ಶನಕ್ಕೆ ವಿಶೇಷವಾಗಿ ನಾವು ಈ ಬಾರಿಯೂ ಕೂಡ ವಿವಿಧ ರೀತಿಯ ಸುಮಾರು 85 ವಿವಿಧ ತಳಿಯ ವಿವಿಧ ರೀತಿಯ ಹೂಗಳನ್ನು ನಾವು ಬಳಕೆ ಮಾಡ್ತಾ ಇದ್ದೇವೆ. ಸುಮಾರು 30-32 ಲಕ್ಷ ಹೂಗಳಿಂದ ವಿಶೇಷವಾಗಿ ಮಹರ್ಷಿ ವಾಲ್ಮೀಕಿಯ ಆ ಅವಧಿನಲ್ಲಿ, ಆ ಕಾಲದಲ್ಲಿ, ಆ ಕಾಲಘಟ್ಟದಲ್ಲಿ ನಡೆಸಿದಂತ ವಿಶೇಷ ಸ್ಥಳಗಳ ಪ್ರತಿಮೆಗಳನ್ನ ಅಥವಾ ಪ್ರತೀಕ್ಷೆಗಳನ್ನ ಅಲ್ಲಿ ಸೃಷ್ಟಿಸಲಿಕ್ಕೆ ಕ್ರಮವನ್ನು ಕೈಗೊಂಡಿದ್ದೇವೆ. ಸೊ ಇನ್ನು ಹಲವಾರು ವಿಚಾರಧಾರೆಗಳನ್ನ ಜನಸಾಮಾನ್ಯರಿಗೆ ತಿಳಿಸುವ ನಿಟ್ಟಿನಲ್ಲಿ ಮಹರ್ಷಿ ವಾಲ್ಮೀಕಿಯವರು ಇಡೀ ಮಾನವ ಜನಾಂಗಕ್ಕೆ ನೀಡಿದಂತಹ ಸಂದೇಶಗಳನ್ನ ಕೂಡ ಅಲ್ಲಿ ರಚಿಸುವುದಕ್ಕೆ ಕ್ರಮವನ್ನು ಕೈಗೊಂಡಿದ್ದೇವೆ. ಇದ್ರ ಜೊತೆಯಲ್ಲಿ ನನಗೆ ಸಾರ್ವಜನಿಕರಲ್ಲಿ ಬಹಳ ಪ್ರಮುಖವಾಗಿ ಇರ್ತಕ್ಕಂಥ ಕೋರಿಕೆ, ಬಹಳಷ್ಟು ಜನಸಾಮಾನ್ಯರು ಈ ಫಲಪುಷ್ಪ ಪ್ರದರ್ಶನ ನೋಡಲಿಕ್ಕೆ ಬಂದಾಗ, ಇವಾಗಿನ ನಾವು ನೋಡಿದ್ವಿ ಲೈಕ್ ಕೋವಿಡ್ ಏನಿದೆ, ಉಗುಳುವಂಥದ್ದು, ಸ್ಪಿಟ್ಟಿಂಗ್ ಮಾಡುವಂಥದ್ದು ಆದಷ್ಟು ಮಾಡದಲೇ ಇರೋ ರೀತಿಯಲ್ಲಿ ಕ್ರಮ ವಹಿಸುವುದು ಸೂಕ್ತ ಅಂತ ನಾನು ಭಾವಿಸ್ತೇನೆ. ಈ ನಿಟ್ಟಿನಲ್ಲಿ ಎಲ್ಲ ಸಾರ್ವಜನಿಕರಲ್ಲಿ ಕೋರಿಕೆ, ಆದಷ್ಟು ಸ್ಪಿಟ್ಟಿಂಗ್ ನ ಮಾಡದ ರೀತಿಯಲ್ಲಿ ಕ್ರಮ ವಹಿಸಬೇಕು ಅಂತ ಕೇಳ್ಕೊಳ್ತೀನಿ. ಮತ್ತೆ ಈ ಸ್ವಚ್ಛತೆಗೆ ಸಂಬಂಧಪಟ್ಟಾಗಿ ಆಗಲೇ ನಮ್ಮ ಬ್ಯೂಟಿಫುಲ್ ಬೆಂಗಳೂರು ಮತ್ತು ಸಹ ಅವರು ಕೂಡ ನಮ್ಮ ಜೊತೆ ಸೇರಿಕೊಂಡು ಎಲ್ಲೂ ಕೂಡ ಯಾವುದೇ ರೀತಿಯ ಲಿಫ್ಟಿಂಗ್ ಇರ್ಬೋದು ಮತ್ತೊಂದು ಆಗದ ರೀತಿಯಲ್ಲಿ ನಾವು ಕ್ರಮವನ್ನು ವಹಿಸ್ತಾ ಇದ್ವಿ. ಬಹಳ ಸ್ವಚ್ಛತೆಯನ್ನ ಕಾಪಾಡುವ ನಿಟ್ಟಿನಲ್ಲಿ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಂಡಿದ್ದೇವೆ. ವಿಶೇಷವಾಗಿ ಈ ಪ್ಲಾಸ್ಟಿಕ್ ನ ಕುಡಿಯೋ ನೀರಿರ್ಬೋದು ಅಥವಾ ಮತ್ತೊಂದು ತಿಂಡಿ ತಿನಿಸುಗಳನ್ನ ತರ್ತಕ್ಕಂಥ ಪ್ಲಾಸ್ಟಿಕ್ ಬಾಟಲ್ ಇರ್ಬೋದು, ಅವುಗಳನ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಕೂಡ ಪ್ಲಾಸ್ಟಿಕ್ ಬಳಸದಂತೆ, ಅದನ್ನ ಲಾರಿಗಳ ಒಳಗಡೆ ತರದಂತೆ ಕ್ರಮವಹಿಸಬೇಕು ಅಂತ ಸಾರ್ವಜನಿಕರಲ್ಲಿ ನಾನು ಕೋರಿಕೆಯನ್ನ ಸಲ್ಲಿಸ್ತೇನೆ. ವಿಶೇಷವಾಗಿ ಇಂಥ ಸಂದರ್ಭದಲ್ಲಿ ಲಾಸ್ಟ್ ಟೈಮ್ ಕೂಡ ಈ ಕುಡಿಯುವ ನೀರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ಅಂತಕ್ಕಂಥದ್ದು ಗಮನಕ್ಕೆ ಬಂದ ಹಿನ್ನೆಲೆಯಲ್ಲಿ ಈ ಬಾರಿ ಸುಮಾರು 10 ಕೌಂಟರ್ಗಳನ್ನ ವಿವಿಧ ಪ್ರದೇಶದಲ್ಲಿ ನಾವು ಕುಡಿಯುವ ನೀರಿಗಾಗಿ ಹಾಕಿದ್ದೇವೆ. ಸೊ ಅದೇ ರೀತಿಯಲ್ಲಿ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ
3 ಔಟ್ಪೋಸ್ಟ್ ಗಳನ್ನ ತೆರೆದಿದ್ದೇವೆ. ವಿತ್ ಡಾಕ್ಟರ್ಸ್ ಮತ್ತೆ ಹೆಲ್ತ್ ಟೀಮ್ ಕೂಡ ಇರ್ತದೆ. ವಿಶೇಷವಾಗಿ ನಾಯಿಗಳು ಮತ್ತೆ ಈ ಕೋತಿಗಳು ಹಾಗೂ ಜೇನುಗಳಿಗೆ ಸಂಬಂಧಪಟ್ಟ ಏನಾದರೂ ಅಚಾತುರ್ಯ ಆಗುವುದನ್ನ ನಿಟ್ಟಿನಲ್ಲಿ ಈಗಾಗಲೇ ನಾವು ಸಭೆಗಳನ್ನ ನಡೆಸಿ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ನಾವು ಕೈಗೊಂಡಿದ್ದೇವೆ. ಇವೆಲ್ಲದರ ಜೊತೆಗೆ ಆಂಬ್ಯುಲೆನ್ಸ್ ಮತ್ತೆ ಫೈರ್ ವ್ಯವಸ್ಥೆ ಇರ್ಬೋದು, ಪೊಲೀಸ್ ವಿಶೇಷವಾಗಿ ಸೆಕ್ಯೂರಿಟಿಗೆ ಸಂಬಂಧಪಟ್ಟ ಹಾಗೆ ಕೂಡ ಅಗತ್ಯ ಕ್ರಮಗಳನ್ನ ನಾವು ಕೈಗೊಂಡಿದ್ದೇವೆ. ವಿಶೇಷವಾಗಿ ಬರ್ತಕ್ಕಂಥ ಜನರು ಇವುಗಳನ್ನೆಲ್ಲ ಮನಸ್ಸಲ್ಲಿಟ್ಟುಕೊಂಡು ನಮ್ಮ ಜೊತೆಗೆ ಸಹಕಾರವನ್ನ ನೀಡಬೇಕು, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮೆಲ್ಲರ ಮೂಲಕ ನಾನು ಸರ್ಕಾರದ ಪರವಾಗಿ ನಮ್ಮ ತೋಟಗಾರಿಕೆ ಇಲಾಖೆಯ ಪರವಾಗಿ ಕೋರ್ಕೊಳ್ತೀನಿ. ನಮಗೆ ಗೊತ್ತಿದೆ, ಪ್ಲೇಸ್ ಅಂತೂ ನಾವು ಜನರೇಟ್ ಮಾಡಕ್ಕಾಗೋದಿಲ್ಲ, ಕ್ರಿಯೇಟ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಮೆಟ್ರೋದಲ್ಲಿ ಹೆಚ್ಚು ಬರೋದು ಸೂಕ್ತ, ಜನರು ಬರತಕ್ಕಂಥದ್ದು ಸೂಕ್ತ. ಮೆಟ್ರೋಗಳು ಕೂಡ ನಾವು ಈಗಾಗಲೇ ರಿಕ್ವೆಸ್ಟ್ ಮಾಡಿದ್ವಿ. ಲಾಸ್ಟ್ ಟೈಮ್ ಕೂಡ ಎಲ್ಲೆಲ್ಲಿ ಕಡೆಯಿಂದ ಬರೋದಕ್ಕೆ ಸಾಧ್ಯ ಆಗ್ತದೆ ಮೆಟ್ರೋನವರು ಹೆಚ್ಚು ಸೌಲಭ್ಯವನ್ನು ಒದಗಿಸಿಕೊಟ್ಟಿದ್ರು. ಅದೇ ರೀತಿಯಲ್ಲಿ ಕೂಡ ಒದಗಿಸಿಕೊಡ್ತಾ ಇರತಕ್ಕಂಥದ್ದು ನಮ್ಮ ನಿರೀಕ್ಷೆ. ಆ ಹಿನ್ನೆಲೆಯಲ್ಲಿ ಜನರು ಆದಷ್ಟು ಬೇಗ 4 ವೀಲರ್ ಅಲ್ಲಿ ಬಂದು ಇಲ್ಲಿ ಪಾರ್ಕಿಂಗ್ ಕಷ್ಟಪಡೋದಕ್ಕಿಂತ ನೇರವಾಗಿ ಬಸ್ಸು ಅಥವಾ ಮೆಟ್ರೋ ಮೂಲಕ ಬರ್ತಕ್ಕಂಥದ್ದು ಸೂಕ್ತ ಅಂತ ನಾನು. ಈ ಬಾರಿ ದರ ಏರಿಕೆ ಏನು ದರ ಏರಿಕೆ ಇಲ್ಲ. ಕಳೆದ ಬಾರಿ ಏನಿತ್ತು, ಸೊ 80 ರೂಪಾಯಿ ಏನು ಅಡಲ್ಟ್ಸ್ಗೆ ಇದೆ, ಮತ್ತೆ ಸಾಮಾನ್ಯವಾಗಿ ಮತ್ತೆ 30 ರೂಪಾಯಿ ಮಕ್ಕಳಿಗೆ, ರಜಾ ತಿಂಗಳಲ್ಲಿ 100 ರೂಪಾಯಿ ದೊಡ್ಡವರಿಗೆ. ಅದ್ರ ಬಿಟ್ಟರೆ ಮಕ್ಕಳಿಗೆ 30 ರೂಪಾಯಿ. ಶಾಲಾ ಮಕ್ಕಳಿಗೆ ವಿಶೇಷವಾಗಿ ಅವರು ಯೂನಿಫಾರ್ಮ್ ಅಲ್ಲಿ ಬೂಟಲ್ಲಿ ಬಂದರೆ ಅವರಿಗೆ ಉಚಿತವಾಗಿ ಪ್ರದರ್ಶನ ಇದೆ. ಅದೆಲ್ಲ ಮಾಡಿ ಭದ್ರತಾ ದೃಷ್ಟಿಯಿಂದ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಅಷ್ಟು ಕ್ರಮಗಳನ್ನ ಕೈಗೊಂಡಿದ್ದೇವೆ. ವಿಶೇಷವಾಗಿ ಸ್ವಚ್ಛತೆಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು. ನಮಗೆ ಗೊತ್ತಿರೋ ಹಾಗೆ ಸೊ ಪ್ಲಾಸ್ಟಿಕ್ ನ ನಿಷೇಧ ಮಾಡಿದ್ವಿ ನಮಗೂ ಕೂಡ ಗೊತ್ತಿದೆ. ಈಗ ಮಕ್ಕಳನ್ನ ಕರ್ಕೊಂಡ್ ಬರ್ತಾರೆ, ಕುಡಿಯ ನೀರು ಬೇಕು ಅಂತ ಹೇಳಿ ತಂದಿರ್ತಾರೆ. ಆದ್ರೂ ಕೂಡ ನಮ್ಮ ಟೀಮ್ಸ್ ಇರ್ಬೋದು, ಮತ್ತೊಂದು ಇರ್ಬೋದು, ಹೆಚ್ಚು ಪ್ರಚಾರವನ್ನ ಕೊಟ್ಟಿದ್ದೇವೆ. ಸೊ ಅದನ್ನ ಗಮನದಲ್ಲಿ ಇಟ್ಕೊಂಡು ಸಾರ್ವಜನಿಕರು ನಮ್ಮ ಜೊತೆಗೆ ಸಹಕಾರ ಮಾಡಿದ್ರೆ ನಾವು ಸ್ವಚ್ಛತೆಯನ್ನ ಕಾಪಾಡೋದಕ್ಕೆ ಸಾಧ್ಯ ಆಗಿದೆ. ನಿರೀಕ್ಷೆ ಸರ್ವೇ ಸಾಮಾನ್ಯ ನಿಮಗೆ ಗೊತ್ತಿರೋ ಹಾಗೆ ಪ್ರತಿ ಫಲಪುಷ್ಪ ಪ್ರದರ್ಶನದ ಸಮಯದಲ್ಲಿ ಸರಿಸುಮಾರು ಒಂದು 8-9 ರಿಂದ 10 ಲಕ್ಷ ಜನರು ಬರ್ತಾರೆ. ಸೊ ಅಷ್ಟೇ ನಿರೀಕ್ಷೆ ಬರ್ತಾರೆ. ನಮ್ದು ಈಕೋ ವೆಹಿಕಲ್ಸ್ ಇದೆ ಅಂಗವಿಕಲರಿಗೆ. ಸೊ ಇಲ್ಲಿಂದ ಹೋಗೋದಕ್ಕೆ ಗೊತ್ತಿದೆ, ಅವ್ರು ಬಂದ್ರೆ ನೇರವಾಗಿ ನಮ್ಮಲ್ಲಿ ಆ ರೀತಿಯಲ್ಲಿ ಮೆಟ್ಟಲು ಏನಿಲ್ಲ, ಅಂಗವಿಕಲರಿಗೆ ಇರ್ತಕ್ಕಂಥ ಯೂಸರ್ ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಇದೆ. ಅದೇ ದಟ್ ಈಸ್ ವಾಟ್ ನಮಗೆ ಗೊತ್ತಿದೆ. ರಜಾ ದಿನಗಳಲ್ಲಿ ಅವ್ರು ಅವಾಯ್ಡ್ ಮಾಡೋದು ಸೂಕ್ತ. ಸುಮಾರು 2-2.25 ಕೋಟಿ ಆಗ್ತದೆ ಪ್ರತಿ ವರ್ಷಕ್ಕೆ. ಮೂರು ವರ್ಷ ಏನೋ ಬರುತ್ತೆ. ಹೌದೌದು 2 ಬುಕ್ ಆದ್ರೆ 2.8-2.9 ವರೆಗೆ ಖರ್ಚಾಗ್ತದೆ.